ನಮಸ್ಕಾರ. ರಾಜಕೀಯ ಅಂದ್ರೆ ಬರೀ ಚುನಾವಣೆ ಗೆಲ್ಲೋದಲ್ಲ, ಅದು ಜನರ ಬದುಕನ್ನ ಉತ್ತಮಪಡಿಸೋಕೆ ಮಾಡೋ ಒಂದು ಇಂಜಿನಿಯರಿಂಗ್. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಕರ್ನಾಟಕದ ಚಳ್ಳಕೆರೆ ಕ್ಷೇತ್ರವನ್ನ ಡೇಟಾ ಮೂಲಕ ಆಳವಾಡಿ ನೋಡೋಣ. ಯಾಕಂದ್ರೆ ಉತ್ತಮ ಆಡಳಿತವನ್ನ ಹೇಗೆ ರೂಪಿಸ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ಪ್ರಯತ್ನ. ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿರೋ ಚಳ್ಳಕೆರೆ. ಒಣಭೂಮಿ, ಆದರೆ ಹೋರಾಟದ ಮನೋಭಾವ ಇರೋ ಜನರ ನಾಡು. ಈ ಕ್ಷೇತ್ರದ ಪ್ರತಿಯೊಂದು ಓಟು ಕೂಡ ಒಂದೊಂದು ಕಥೆ ಹೇಳುತ್ತೆ. ಆ ಕಥೆಯನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇವತ್ತಿನ ಉದ್ದೇಶ. ಮೊದಲಿಗೆ ಈ ಕ್ಷೇತ್ರದ ಮೂಲ ಸ್ವರೂಪ, ಇಲ್ಲಿನ ಮಣ್ಣಿನ ಕಥೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಯಾವುದೇ ರಾಜಕೀಯ ವಿಶ್ಲೇಷಣೆ ಆ ಭೂಮಿಯ ಗುಣವನ್ನ, ಅಲ್ಲಿನ ಜನರ ಬದುಕಿನ ತಾಳವನ್ನ ಅರಿಯದೆ ಪೂರ್ಣ ಆಗೋಲ್ಲ. ಬನ್ನಿ, ಜನರ ನಾಡಿಮಿಡಿತವನ್ನ ಕೇಳೋಣ. ಈ ಒಂದು ಮಾತಿದೆಯಲ್ಲ, ಇದು ಚಳ್ಳಕೆರೆಯ ಇಡೀ ಕಥೆಯನ್ನ ಹೇಳುತ್ತೆ. ಮಳೆಗೆ ಯಾವಾಗ ಸುರಿಬೇಕು ಅಂತ ನೆನ್ಪಿದೆ, ಆದ್ರೆ ಪೈಪುಗಳಿಗೆ ಹೇಗೆ ಹರಿಬೇಕು ಅಂತ ನೆನ್ಪಿಲ್ಲ. ಇದು ಬರಿಯೊಂದು ಮಾತಲ್ಲ, ಇದು ಇಲ್ಲಿನ ಆಡಳಿತದ ಕನ್ನಡಿ. ಪ್ರಕೃತಿಗೂ ಮನುಷ್ಯ ನಿರ್ಮಿತ ವ್ಯವಸ್ಥೆಗೂ ಇರೋ ಅಂತರವನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಕೆಲವೊಮ್ಮೆ ಅಂಕಿಅಂಶಗಳು 1000 ಪದಗಳಿಗಿಂತ ಹೆಚ್ಚು ಹೇಳುತ್ತೆ. ಚಳ್ಳಕೆರೆಯಲ್ಲಿ ವರ್ಷಕ್ಕೆ ಬೀಳೋ ಸರಾಸರಿ ಮಳೆ ಕೇವಲ 457 ಮಿಲಿಮೀಟರ್. ಇದೇನಿದು ಬರೀ ಒಂದು ನಂಬರ್ ಅನ್ಕೋಬೇಡಿ. ಇಲ್ಲಿನ ಬದುಕು ಅಂದ್ರೇನೇ ನೀರಿನ ಅಭಾವದ ಜೊತೆ ನಿರಂತರ ಹೋರಾಟ. ಪ್ರತಿಯೊಂದು ಹನಿ ನೀರಿಗೂ ಇಲ್ಲಿ ಬಂಗಾಲದ ಬೆಲೆ. ಇಲ್ಲಿ ಬರಗಾಲ ಅನ್ನೋದು ಅಪವಾದ ಅಲ್ಲ, ಅದೇ ವಾಡಿಕೆ. ಯೋಚನೆ ಮಾಡಿ, ಕಳೆದ 100 ವರ್ಷದಲ್ಲಿ 80%ಕ್ಕಿಂತ ಹೆಚ್ಚು ವರ್ಷಗಳು ಬರಪೀಡಿತ. ಅಂದ್ರೆ ಇಲ್ಲಿನ ತಲೆಮಾರುಗಳು ತಮ್ಮ ಜೀವನದ ಬಹುಪಾಲು ಸಮಯವನ್ನ ಬರದಲ್ಲೇ ಕಳೆದಿದ್ದಾರೆ. ನೀರಿನ ಸಮಸ್ಯೆ ಅನ್ನೋದು ಇಲ್ಲಿನ ಜನರ ನೆನಪಲ್ಲಿ, ಸಂಸ್ಕೃತಿಯಲ್ಲಿ ಬೆರೆತು ಹೋಗಿದೆ. ಹಾಗಿದ್ರೆ ಇಲ್ಲಿನ ಜನ ಬದುಕೋದು ಹೇಗೆ? ಅವರ ಜೀವನ ಪೂರ್ತಿ ಈ ಭೂಮಿಗೆ ಕಟ್ಕೊಂಡಿದೆ. ಕಡಿಮೆ ನೀರಲ್ಲೇ ಬರುವ ರಾಗಿ, ಜೋಳದಂತಹ ಬೆಳೆಗಳು, ಲಂಬಾಣಿ ಮತ್ತು ಗೌಡ ಸಮುದಾಯದವರು ಸಾಕುವ ಕುರಿ ಮತ್ತು ಜಾನುವಾರುಗಳು, ಇದೇ ಅವರ ಜೀವನೋಪಾಯ. ಈ ಕ್ಷೇತ್ರದ 85% ಭಾಗ ಹಳ್ಳಿಗಳಿಂದ ಕೂಡಿದೆ. ಅಂದ್ರೆ ಇಲ್ಲಿನ ರಾಜಕೀಯದ ಬೇರು ಇರೋದೇ ಮಣ್ಣಲ್ಲಿ. ಇಲ್ಲಿಂದಾನೇ ನೋಡಿ ಕ್ಷೇತ್ರದ ಅಸ್ಲೀ ಸಂಘರ್ಷ ಶುರುವಾಗೋದು. ಒಂದು ಕಡೆ ಶತಮಾನಗಳಿಂದ ಪಶುಪಾಲಕರ ಜೀವನಾಡಿಯಾಗಿದ್ದ ಕಾವಲು, ಅಂದ್ರೆ ಹುಲ್ಲುಗಾವಲು. ಇನ್ನೊಂದು ಕಡೆ ಅದೇ 10,000 ಎಕರೆ ಕಾವಲು ಭೂಮಿಯನ್ನ ತೆಗೆದುಕೊಂಡು ಕಟ್ಟಿದ ಸೈನ್ಸ್ ಸಿಟಿ. ರಾಷ್ಟ್ರೀಯ ಅಭಿವೃದ್ಧಿ ಮತ್ತು ಸ್ಥಳೀಯ ಬದುಕು, ಇವೆರಡರ ನಡುವಿನ ಈ ಸಂಘರ್ಷ ಈ ಕ್ಷೇತ್ರದ ರಾಜಕೀಯದ ಒಂದು ದೊಡ್ಡ ಗಾಯವಾಗಿದೆ. ಸರಿ, ಈ ಭೂಮಿಯ ಈ ಜನರ ಕಥೆಯನ್ನ ಅವರೇ ಚುನಾವಣೆಯಲ್ಲಿ ಹೇಗೆ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. 2023ರ ಫಲಿತಾಂಶ ನಮಗೆ ಏನ್ ಹೇಳುತ್ತೆ? ಯಾಕಂದ್ರೆ ಅಂಕಿಅಂಶಗಳು ಕೇವಲ ನಂಬರ್ಗಳಲ್ಲ, ಅವು ಮತದಾರರ ಧ್ವನಿ. ಗೆದ್ದ ಕಾಂಗ್ರೆಸ್ ಅಭ್ಯರ್ಥಿಗೆ ಸಿಕ್ಕಿದ್ದು 38.16% ವೋಟುಗಳು. ಅಂದ್ರೆ ಗೆಲುವು ಸಿಕ್ಕಿದೆ, ಆದ್ರೆ ಇದು ಒಂದು ಸಂಪೂರ್ಣ ಬಹುಮತದ ಜನಾದೇಶ ಅಲ್ಲ. ಕ್ಷೇತ್ರದ 3/2 ಜನ ಬೇರೆಯವರನ್ನೇ ಆಯ್ಕೆ ಮಾಡಿದ್ದಾರೆ. ಇದು ಒಂದು ರೀತಿ ಎಚ್ಚರಿಕೆಯ ಗಂಟೆ. ಜೆಡಿಎಸ್ ಅಭ್ಯರ್ಥಿ 28.92% ವೋಟುಗಳನ್ನು ಪಡೆದು 2ನೇ ಸ್ಥಾನದಲ್ಲಿದ್ದಾರೆ. ಅಂದ್ರೆ ಕ್ಷೇತ್ರದಲ್ಲಿ ಒಂದು ಪ್ರಬಲ ಪರ್ಯಾಯ ಶಕ್ತಿ ಇದೆ. ಜನರ ಅಸಮಾಧಾನವನ್ನ ತಮ್ಮ ಕಡೆಗೆ ಸೆಳೆಯೋದ್ರಲ್ಲಿ ಇವರು ಯಶಸ್ವಿಯಾಗಿದ್ದಾರೆ. ಇನ್ನು ಬಿಜೆಪಿ ಅಭ್ಯರ್ಥಿಯ ಮತಪಾಲು ಕೇವಲ 12.86%. ರಾಷ್ಟ್ರಮಟ್ಟದಲ್ಲಿ ಇಷ್ಟು ದೊಡ್ಡ ಪಕ್ಷ ಸ್ಥಳೀಯ ಮಟ್ಟದಲ್ಲಿ ಯಾಕೆ ಇಷ್ಟು ಕಡಿಮೆ ಮತಗಳನ್ನು ಪಡೆಯಿತು? ಇದು ಪಕ್ಷದ ಸ್ಥಳೀಯ ಸಂಘಟನೆಯ ಸಾಮರ್ಥ್ಯವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಈಗ ನೋಡಿ, ಈ ಕಥೆಯ ಅತಿ ದೊಡ್ಡ ಟ್ವಿಸ್ಟ್ ಇಲ್ಲಿದೆ. ಮಾಜಿ ಬಿಜೆಪಿ ನಾಯಕರೊಬ್ಬರು ಪಕ್ಷೇತರರಾಗಿ ನಿಂತು 16.37% ಮತಗಳನ್ನ ಪಡೆದರು. ಅಂದ್ರೆ ಪಕ್ಷದ ಅಧಿಕೃತ ಅಭ್ಯರ್ಥಿಗಿಂತ ಜಾಸ್ತಿ. ಇದು ಬಿಜೆಪಿಯ ವೋಟ್ ಬ್ಯಾಂಕ್ ಹೇಗೆ ಒಡಿತು ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ. ಈ ಚಾರ್ಟ್ ನೋಡಿ, ಇದು ತುಂಬಾ ಮುಖ್ಯ. 2018ಗೆ ಹೋಲಿಸಿದ್ರೆ 2023ರಲ್ಲಿ ಎಲ್ಲಾ ದೊಡ್ಡ ಪಕ್ಷಗಳ ಮತಗಳಿಕೆ ಇಳಿದಿದೆ. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ 3 ಪಕ್ಷಗಳು ವೋಟು ಕಳೆದುಕೊಂಡಿವೆ. ಇದರ ಅರ್ಥ ಏನು? ಇದರ ಅರ್ಥ ಮತದಾರರು ಇಡೀ ರಾಜಕೀಯ ವ್ಯವಸ್ಥೆಯ ಬಗ್ಗೆನೇ ಅಸಮಾಧಾನಗೊಂಡಿದ್ದಾರೆ. ಅವರು ಹೊಸ ಉತ್ತರಗಳನ್ನ ಹುಡುಕ್ತಿದ್ದಾರೆ. ಹಾಗಾದ್ರೆ ಈ ಕ್ಷೇತ್ರದ ರಾಜಕೀಯದ ಕೀಲಿಕೈ ಎಲ್ಲಿದೆ? ಇಲ್ಲಿದೆ ನೋಡಿ, ಜನಸಂಖ್ಯೆಯಲ್ಲಿ. ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಸಮುದಾಯಗಳು ಸೇರಿ ಕ್ಷೇತ್ರದ ಅರ್ಧಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿದ್ದಾರೆ. ಅಂದ್ರೆ ಅವರ ಸಮಸ್ಯೆಗಳು, ಅವರ ಆಕಾಂಕ್ಷೆಗಳೇ ಇಲ್ಲಿನ ರಾಜಕೀಯದ ಕೇಂದ್ರ ಬಿಂದು. ಅವರ ಮಾತು ಕೇಳದೆ ಇಲ್ಲಿ ಏನೂ ನಡೆಯಲ್ಲ. ಈಗ ನಾವು ಈ ವಿಶ್ಲೇಷಣೆಯ ಮುಂದಿನ ಹಂತಕ್ಕೆ ಹೋಗೋಣ. ಮತದಾರರ ಅಸಮಾಧಾನದ ಮೂಲ ಕಾರಣಗಳನ್ನ ಒಂದೊಂದಾಗಿ ಪರೀಕ್ಷೆ ಮಾಡೋಣ. ಇದೊಂದು ರೀತಿ ಕ್ಷೇತ್ರದ ರೋಗ ನಿಧಾನ ಇದ್ದ ಹಾಗೆ.
ಮೊದಲನೇ ಮತ್ತು ಅತಿ ದೊಡ್ಡ ಸಮಸ್ಯೆ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ನಿರಂತರ ನೀರಿನ ಬಿಕ್ಕಟ್ಟು. ಆದರೆ ಇದು ಪ್ರಕೃತಿಯ ಸಮಸ್ಯೆ ಮಾತ್ರ ಅಲ್ಲ, ಇದು ವರ್ಷಗಳಿಂದ ಆಡಳಿತ ವ್ಯವಸ್ಥೆ ಮಾಡಿದ ನಿರ್ಲಕ್ಷ್ಯದ ಪರಿಣಾಮ. ಕಳೆದ 20 ವರ್ಷಗಳಲ್ಲಿ ಎಷ್ಟೇ ಭರವಸೆಗಳು ಬಂದ್ರೂ ಚಳ್ಳಕೆರೆಯಲ್ಲಿ ಒಂದೇ ಒಂದು ಹೊಸ ದೊಡ್ಡ ನೀರಾವರಿ ಯೋಜನೆ ಆಗಿಲ್ಲ. ಒಂದು ತಲೆಮಾರು ಬದಲಾಗಿದೆ, ಆದರೆ ನೀರಿನ ಸಮಸ್ಯೆ ಹಾಗೇ ಉಳಿದಿದೆ. ಇದು ಒಬ್ಬ ವ್ಯಕ್ತಿ ಅಥವಾ ಒಂದು ಸರ್ಕಾರದ ವೈಫಲ್ಯ ಅಲ್ಲ, ಇದು ಸಿಸ್ಟಮ್ ಫೇಲ್ಯೂರ್. ಎರಡನೇ ಕಾರಣ ಕಲ್ಯಾಣ ಯೋಜನೆಗಳ ಮೇಲಿನ ಸುಸ್ತು. ಬರೀ ಘೋಷಣೆಗಳು, ಪೇಪರ್ ಮೇಲೆ ಯೋಜನೆಗಳು ಚೆನ್ನಾಗಿ ಕಾಣಿಸುತ್ತೆ, ಆದರೆ ಜನರ ಕೈಗೆ ಸಿಗೋಲ್ಲ. ಭರವಸೆಗಳಿಗೂ ವಾಸ್ತವಕ್ಕೂ ನಡುವೆ ದೊಡ್ಡ ಅಂತರವಿದೆ. ಕೊಟ್ಟ ಭರವಸೆಯಂತೆ ಪಕ್ಕಾ ಮನೆಗಳು ಅರ್ಧಕ್ಕೆ ನಿಂತಿವೆ, ಸಬ್ಸಿಡಿಗಳು ಸರಿಯಾಗಿ ತಲುಪ್ತಿಲ್ಲ, ಹೊಸ ರೇಷನ್ ಕಾರ್ಡ್ ಬರ್ತಿಲ್ಲ. ಇಂತಹ ಸಣ್ಣ ಸಣ್ಣ ವೈಫಲ್ಯಗಳೇ ಸೇರಿ ಜನರ ಮತ್ತು ಸರ್ಕಾರದ ನಡುವೆ ಒಂದು ದೊಡ್ಡ ಅಪನಂಬಿಕೆಯ ಗೋಡೆಯನ್ನ ಕಟ್ಟಿವೆ. ಇದೆಲ್ಲವನ್ನೂ ನಾವು ಮೊದಲೇ ಕೇಳಿದ್ದೇವೆ ಅನ್ನೋ ಜಿಗುಪ್ಸೆ ಜನರಲ್ಲಿ ಬಂದಿದೆ. ಮತ್ತು ಮೂರನೇ ಮತ್ತು ಅತಿ ದೊಡ್ಡ ಗಾಯ ಉದ್ಯೋಗ. ಇದು ಜನರ ಹೊಟ್ಟೆಪಾಡಿನ ಪ್ರಶ್ನೆ, ಅವರ ಘನತೆಯ ಪ್ರಶ್ನೆ. ನೀರು ಮತ್ತು ಕಲ್ಯಾಣ ಯೋಜನೆಗಳ ಥರ ಇದು ಕೂಡ ದಶಕಗಳ ಹಳೆಯ ಸಮಸ್ಯೆ. ಸೈನ್ಸ್ ಸಿಟಿಗೋಸ್ಕರ 10,000 ಎಕರೆ ಕಾವಲು ಭೂಮಿ ಹೋಯ್ತು, ಅದರಿಂದ ನೂರಾರು ಕುಟುಂಬಗಳ ಹೊಟ್ಟೆಪಾಡು ಹೋಯ್ತು. ಬದಲಿಗೆ ಕೆಲಸ ಸಿಕ್ತಾ? ಇಲ್ಲ. ಆ ನಷ್ಟವನ್ನ ತುಂಬೋಕೆ ಯಾವುದೇ ದೊಡ್ಡ ಉದ್ಯಮ ಬರಲಿಲ್ಲ. ಇದು ಹಳ್ಳಿಗಳಲ್ಲಿ ತೀವ್ರ ನಿರುದ್ಯೋಗ ಮತ್ತು ಹತಾಶೆಗೆ ಕಾರಣವಾಯಿತು. ಈ 3 ಸಮಸ್ಯೆಗಳು ಕೇವಲ ಸಮಸ್ಯೆಗಳಲ್ಲ, ಅವು ಸಿಸ್ಟಮ್ ಫೇಲ್ಯೂರ್ನ ತೋರಿಸುತ್ತೆ. ರಾಜಕೀಯ ವ್ಯವಸ್ಥೆಯಲ್ಲೇ ಇರೋ ಬಿರುಕುಗಳನ್ನ ಇದು ಬಯಲು ಮಾಡತ್ತೆ. ಆ ಬಿರುಕುಗಳು ಯಾವುವು ಅಂತ ಈಗ ನೋಡೋಣ. ಒಂದು ಪಕ್ಷದ ಉದಾಹರಣೆಯನ್ನು ನೋಡೋಣ. ಈ ಅಂಕಿಅಂಶ ನೋಡಿ. ಸ್ಥಳೀಯವಾಗಿ ಸಂಪರ್ಕ ಇಲ್ಲ, ತಳಮಟ್ಟದಲ್ಲಿ ಕಾರ್ಯಕರ್ತರಿಲ್ಲ, ನಾಯಕತ್ವದ ಕೊರತೆ, ಇವೆಲ್ಲವೂ ಸೇರಿ ಒಂದು ವ್ಯವಸ್ಥಿತ ವೈಫಲ್ಯಕ್ಕೆ ಕಾರಣವಾಗಿದೆ. ಇದು ಕೇವಲ ಒಂದು ಪಕ್ಷದ ಕಥೆಯಲ್ಲ, ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡದಿದ್ದಾಗ ಹೀಗೆ ಆಗೋದು. ನೋಡಿ, ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಘನತೆಯಿಂದ ಬದುಕೋ ಹಕ್ಕನ್ನ ಕೊಟ್ಟಿದೆ. ಆ ಘನತೆ ಬರೋದೆಲ್ಲಿಂದ? ಸರಿಯಾದ ಮಾಹಿತಿ ಪಡೆದು ಒಂದು ಒಳ್ಳೆಯ ನಿರ್ಧಾರ ತಗೊಳ್ಳೋದ್ರಿಂದ. ಜನರ ಧ್ವನಿಯನ್ನ ಕೇಳದೆ, ಅವರ ವಾಸ್ತವವನ್ನ ಅರ್ಥ ಮಾಡ್ಕೊಳ್ಳದೆ ಮಾಡೋ ರಾಜಕೀಯ ಜನರ ಆ ಘನತೆಯನ್ನೇ ಕಸಿದ ಹಾಗೆ. ಸರಿ, ಇಲ್ಲಿಯವರೆಗೆ ರೋಗ ಪತ್ತೆ ಹಚ್ಚಿದ್ವಿ. ಈಗ ಚಿಕಿತ್ಸೆ ಬಗ್ಗೆ ಮಾತಾಡೋಣ. ಈ ವಿಶ್ಲೇಷಣೆಯ ಆಧಾರದ ಮೇಲೆ ಆಡಳಿತಕ್ಕಾಗಿ ಒಂದು ಸ್ಪಷ್ಟವಾದ ನೀಲನಕ್ಷೆಯನ್ನ ಹೇಗೆ ತಯಾರಿಸಬಹುದು? ಮೊದಲ ಹೆಜ್ಜೆ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ. 150 ಕಿಲೋಮೀಟರ್ ಹಳ್ಳಿ ರಸ್ತೆಗಳನ್ನ ಸುಧಾರಿಸೋದು, 5 ಹೊಸ ಸೇತುವೆಗಳನ್ನ ಕಟ್ಟೋದು. ಅಂದಾಜು ವೆಚ್ಚ 60 ಕೋಟಿ. ಇದರಿಂದ ಬರೀ ರಸ್ತೆ ಆಗಲ್ಲ, ರೈತನ ಬೆಳೆ ಮಾರುಕಟ್ಟೆಗೆ ಹೋಗುತ್ತೆ, ಮಕ್ಕಳ ಭವಿಷ್ಯ ಶಾಲೆಗೆ ಹೋಗುತ್ತೆ, ಹಳ್ಳಿಗಳು ಮುಖ್ಯವಾಹಿನಿಗೆ ಬರುತ್ತೆ. ಎರಡನೇ ಹೆಜ್ಜೆ ನೀರಿನ ಸಮಸ್ಯೆಗೆ ನೇರ ಪರಿಹಾರ. ವಾಣಿವಿಲಾಸ ಸಾಗರ ಯೋಜನೆಯನ್ನು ವಿಸ್ತರಿಸಿ 10ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಪೈಪ್ಲೈನ್ ಮೂಲಕ ನೀರು ಕೊಡೋದು. ಅಂದಾಜು ವೆಚ್ಚ 30 ಕೋಟಿ. ಇದರಿಂದ 20,000 ಜನರಿಗೆ ಬರೀ ನೀರು ಸಿಗೋದಿಲ್ಲ, ಬರಗಾಲದ ಭಯದಿಂದ ಮುಕ್ತಿ ಸಿಗುತ್ತೆ, ಅವರ ಬದುಕಲ್ಲಿ ಒಂದು ಸ್ಥಿರತೆ ಬರುತ್ತೆ. ಮೂರನೇ ಹೆಜ್ಜೆ ಉದ್ಯೋಗ ಸೃಷ್ಟಿ. ಚಳ್ಳಕೆರೆಯಲ್ಲಿ ಒಂದು ಕೌಶಲ್ಯ ಮತ್ತು ಸ್ಟಾರ್ಟ್ಅಪ್ ಕೇಂದ್ರ. ಸೌರಶಕ್ತಿ, ಐಟಿ ಮತ್ತು ಸ್ಥಳೀಯ ಕರಕುಶಲ ಕಲೆಗಳಿಗೆ ಆದ್ಯತೆ. ಅಂದಾಜು ವೆಚ್ಚ 15 ಕೋಟಿ. ಇದರಿಂದ 5,000 ಯುವಕರಿಗೆ ಟ್ರೈನಿಂಗ್ ಸಿಗುತ್ತೆ, 2,000 ನೇರ ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಯುವಕರು ಕೆಲಸ ಹುಡುಕಿ ನಗರಗಳಿಗೆ ವಲಸೆ ಹೋಗೋದು ತಪ್ಪುತ್ತೆ. ಆದ್ರೆ ಈ ಎಲ್ಲಾ ಯೋಜನೆಗಳನ್ನ ಜಾರಿ ಮಾಡುವಾಗ ಒಂದು ವಿಷಯ ನೆನ್ಪಿಡಬೇಕು. ಉತ್ತಮ ಆಡಳಿತ ಅನ್ನೋದು ಜನರ ನಂಬಿಕೆ ಮೇಲೆ ನಿಂತಿರುತ್ತೆ. ಅವರ ವೈಯಕ್ತಿಕ ಮಾಹಿತಿಯನ್ನ ಗೌರವಿಸಬೇಕು, ಅವರ ಒಪ್ಪಿಗೆ ಇಲ್ಲದೆ ಏನೂ ಬಳಸಬಾರ್ದು. ತಂತ್ರಜ್ಞಾನ ಜನರ ಸೇವೆಗೆ ಇರಬೇಕು, ಅವರ ಮೇಲೆ ಕಣ್ಗಾವಲಿಡೋಕಲ್ಲ. ಕೊನೆಗೆ ಚಳ್ಳಕೆರೆ ಈ ಅಧ್ಯಯನ ನಮಗೆ ಏನು ಹೇಳುತ್ತೆ? ರಾಜಕೀಯ ಅಂದ್ರೆ ಕೇವಲ ಅಧಿಕಾರ ಹಿಡಿಯೋದಲ್ಲ, ಅದಕ್ಕೂ ಮೀರಿದ ಒಂದು ದೊಡ್ಡ ಉದ್ದೇಶವಿದೆ. ಅದು ಆಡಳಿತವನ್ನ ಇಂಜಿನಿಯರಿಂಗ್ ಮಾಡೋ ಕಲೆ. ಹಾಗಾಗಿ ನಮ್ಮ ಮುಂದಿರೋ ಪ್ರಶ್ನೆ ಒಂದೇ: ನಮ್ಮ ಕೈಲಿರೋ ಡೇಟಾ ಬರೀ ಭಾಷಣಕ್ಕೆ ಸೀಮಿತನಾ ಅಥವಾ ಜನರ ಬದುಕು ಕಟ್ಟೋಕೆ ಒಂದು ಸಾಧನನಾ? ಆಯ್ಕೆ ನಮ್ಮ ನಾಯಕರದ್ದು. If you want to become a people-centric leader and uplift your constituency, get in touch with blueprintstrategies.ai at mgr@blueprintstrategies.ai or call 080-4204-1602. Purpose beyond politics.